ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತಿನವರೆಗೆ ಆಲ್ಮೋಸ್ಟ್ 5 ದಿನ ಆಯಿತು KE ಅವರು ತಮ್ಮ ಒಂದು KCET ಅಪ್ಲಿಕೇಶನ್ ಫಾರ್ಮ್ನ ರಿಲೀಸ್ ಮಾಡಿ. ಬಟ್ ಇವತ್ತಿನವರೆಗೂ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗೇ ಇಲ್ಲ. ನೀವುಗಳು ಕೂಡ ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ಬಹಳಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ಕೆಲವೊಂದಷ್ಟು ಸೊಲ್ಯೂಷನ್ಸ್ಗಳು ಎಲ್ಲೆಲ್ಲಿ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಕೆಲವೊಂದಷ್ಟು ಸೊಲ್ಯೂಷನ್ಗಳನ್ನು ಈ ಬಗ್ಸ್ ಅಂತ ನಾವೇನು ಕರಿತೀವಿ ಅದನ್ನು ಈ ಸಾಫ್ಟ್ವೇರ್ ಬರೆದಿರುವಂತಹ KE ಅವರೇ ಚೇಂಜಸ್ಗಳನ್ನು ಮಾಡಬೇಕು. ದಯವಿಟ್ಟು ಈ ಒಂದು ವಿಡಿಯೋ ಏನಾದರೂ KEಯ ಟೆಕ್ನಿಕಲ್ ಟೀಮಲ್ಲಿ ಇದ್ದವರಿಗೆ ಏನಾದರೂ ರೀಚ್ ಆದರೆ ದಯವಿಟ್ಟು ತಾವುಗಳು ತಮ್ಮ ಸಾಫ್ಟ್ವೇರಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಮಾಡಿಕೊಂಡು ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿ ಒಬ್ಬ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ತಮ್ಮ ಒಂದು ವೆಬ್ಸೈಟನ್ನು ಓಪನ್ ಮಾಡಿ ಸ್ಟಾರ್ಟ್ ಮಾಡಿದರೆ ಖುಷಿಯಿಂದ ಅವನ ಅಪ್ಲಿಕೇಶನ್ ಮುಗಿಬೇಕು. ಆ ರೀತಿಯಾಗಿ ಆ ಒಂದು ಸಾಫ್ಟ್ವೇರನ್ನು ಸೆಟಪ್ ಮಾಡಿ ಅದಕ್ಕೇನು ಕೋಡಿಂಗ್ ಬರೀತಿರೋ, ಅದೇನು ಸಾಫ್ಟ್ವೇರಲ್ಲಿ ಎಡಿಟಿಂಗ್ ಮಾಡ್ತಿರೋ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. KE ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಅವರು ಬಹಳಷ್ಟು ಬದಲಾವಣೆಗಳನ್ನು KEಯಲ್ಲಿ ತಂದಿದ್ದಾರೆ. ಬಹಳ ಖುಷಿ ನಮಗೂ ಕೂಡ. ಎಲ್ಲವನ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಈವನ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕೆಲವೊಂದು ಕಾಲೇಜಸ್ಗಳಲ್ಲಿ ಕೆಲವೊಂದೇನು ಆಲ್ಮೋಸ್ಟ್ ಬಹಳಷ್ಟು ಕಾಲೇಜಸ್ಗಳಲ್ಲಿ ಅಲ್ಲಿಯ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ಹೌದು. ಆದರೆ ಈ ಸಾಫ್ಟ್ವೇರಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಗಳೇನಾಗಿದೆ ಆಗ್ತಾ ಇದೆ ಅದನ್ನು ದಯವಿಟ್ಟು ಈ ಟೆಕ್ನಿಕಲ್ ಟೀಮ್ ಅವರು ಸಾಲ್ವ್ ಮಾಡಬೇಕು. ನನಗೂ ಅರ್ಥ ಆಗುತ್ತೆ, ಟೆಕ್ನಿಕಲ್ ಟೀಮಲ್ಲಿ ಕೂತ್ಕೊಂಡು ಡೆಮೋ ಅಂತೇಳಿ ಒಂದು 2-3 ಅಪ್ಲಿಕೇಶನನ್ನು ಹಾಕ್ಬೋದೇ ಹೊರತು ಎಲ್ಲ ರೀತಿಯ ಕೆಟಗರಿಯ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕೋದಕ್ಕಾಗೋದಿಲ್ಲ. ಆದರೂ ಎಲ್ಲರನ್ನೂ ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ಬದಲಾವಣೆಗಳನ್ನು ಅವರು ಮಾಡಬೇಕು. ಬಟ್ ಇವತ್ತಿಗೆ 5ನೇ ದಿನ ಆದರೂ ಕೂಡ ಇನ್ನೂ ಏನೂ ಚೇಂಜಸ್ಗಳು ಆಗಿಲ್ಲ. ಇದಕ್ಕೆ ಎಡಿಷನ್ ಆಗಿ ಇನ್ನೊಂದು ಪಾಯಿಂಟನ್ನು ಹೇಳ್ಬಿಡ್ತೀನಿ. ಯಾರ್ಯಾರದ್ದು ವೆರಿಫಿಕೇಷನ್ ಆಗಿಲ್ಲ ಅಂದರೆ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ, ಅವರೆಲ್ಲ PU ಕಾಲೇಜು ಅಥವಾ ತಾವು ಕಲಿತಾ ಇರುವಂಥ 12th ಕಾಲೇಜಿಗೆ ಹೋಗಬೇಕು ಅಥವಾ ನಿಯರ್ ಬೈ ಗೌರ್ಮೆಂಟ್ ಕಾಲೇಜಿಗೆ ಹೋಗಬೇಕು ಅಂಥೇಳಿ ಡೈರೆಕ್ಟರ್ ಅವರು ಹೇಳಿದ್ದಾರೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದಕ್ಕೆ. ಆದರೆ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಗೊತ್ತಿದ್ದಂಥ ಒಂದು 3-4 PU ಕಾಲೇಜಲ್ಲಿ ನಾನು ಪ್ರಿನ್ಸಿಪಲ್ಗಳಿಗೆ ಕೇಳಿದ್ದೀನಿ. ಸೊ ಇದುವರೆಗೂ ಕೂಡ ಯಾವುದೇ ರೀತಿಯ ಲಿಂಕ್ KE ಅವರ ಕಡೆಯಿಂದ ಬಂದಿಲ್ಲ. ಬಟ್ ತಮ್ಮ ಬ್ರೋಷರ್ನಲ್ಲಿ ಡೇಟ್ಸ್ ಅನ್ನಂತೂ ಅವ್ರು ಕೊಟ್ಟುಬಿಟ್ಟಿದ್ದಾರೆ. 20 ಜನವರಿಯಿಂದ 20 ಫೆಬ್ರವರಿ ತನಕ ನೀವು ವೆರಿಫಿಕೇಷನ್ ಮಾಡ್ಸ್ಕೊಂಡು ಬನ್ನಿ ಅಂತ. ಆದರೆ ಕಾಲೇಜಿನ ಪ್ರಿನ್ಸಿಪಲ್ಗಳಿಗೆ ಇನ್ನೂ ಕೂಡ KEಯ ಕಡೆಯಿಂದ ಲಿಂಕ್ ಬಂದಿಲ್ಲ. ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಕಾಲೇಜಲ್ಲಿ ಪ್ರಿನ್ಸಿಪಲ್ಗೆ ಹೋಗಿ ಡೈರೆಕ್ಟಾಗಿ ಹೋಗಿ ಭೇಟಿ ಆಗೋದಕ್ಕಿಂತ ಸ್ವಲ್ಪ ಕೇಳಿ ವಿಚಾರಣೆ ಮಾಡಿ ಅಲ್ಲೇನಾದರೂ ಲಿಂಕ್ ಬಂದಿದೆಯಾ ವೆರಿಫಿಕೇಷನ್ ಮಾಡೋದಕ್ಕೆ ಅದನ್ನೆಲ್ಲ ಕೇಳಿಕೊಂಡು ಕಾಲೇಜಿಗೆ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಏನೇನೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ, ಒಂದು OTP ದಂತೂ ಇಷ್ಟು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಎಷ್ಟೇ ಸರಿ ಹಾಕಿದ್ರು OTP ಮಿಸ್ ಮ್ಯಾಚ್ ಅಂತ ಬರ್ತದ. 10 ಸಲ OTP ಹಾಕಬೇಕು. ಸೊ ದಯವಿಟ್ಟು ಇದು ಡೆಫಿನೆಟ್ಲಿ ಕೆಲವೊಂದು ಬಗ್ಸ್ಗಳು ಆ ಒಂದು ಸಾಫ್ಟ್ವೇರಲ್ಲಿ ಇದೆ, ವೆಬ್ಸೈಟಲ್ಲಿ ಇದೆ. ಆ ಲಿಂಕ್ ಕರೆಕ್ಟಾಗಿ ಅದನ್ನು ಸ್ಟೇಬಲ್ ಆಗಿ ತಗೊಳ್ತಾ ಇಲ್ಲ. ಕೋಡಿಂಗ್ ಬರೆಯೋರು ಸ್ವಲ್ಪ ತಪ್ಪನ್ನು ಮಾಡಿದ್ದಾರೆ. ಸೊ ದಯವಿಟ್ಟು ಈ ತಪ್ಪನ್ನು ಅವರು ಸರಿಪಡಿಸ್ಕೊಂಡು ವಿದ್ಯಾರ್ಥಿ ಸ್ನೇಹಿಯಾಗಿ ಆ ಒಂದು ಲಿಂಕನ್ನು ಅಪ್ಲಿಕೇಶನ್ ಹಾಕೋ ಪ್ರೊಸೀಜರ್ನ ಮಾಡಿಬಿಟ್ರು ಅಂತಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸೊ ಬಹಳಷ್ಟು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಟೈಮ್ ಡೆಫಿನೆಟ್ಲಿ ವಿಡಿಯೋ ದೊಡ್ಡದಾಗ್ತದೆ, ನಿಮಗೆ ಬೇಕು ಅಂದರೆ ಕೇಳಿ. ಸೊ ಕೇಳಿದರೆ ಏನಾದರೂ ಉಪಯೋಗ ಆಗ್ಬೋದು. ಎಸ್, ಮೊದಲನೇದಾಗಿ ಏನು ಬರ್ತಾ ಇದೆ ಅಂದರೆ ಫಸ್ಟ್ ನೀವು ಅಪ್ಲಿಕೇಶನ್ ಫಾರ್ಮ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀರಿ. ಆಧಾರ್ ನಂಬರಿಗೆ OTP ಬರ್ತಾ ಇದೆ, ಅದು ರಿಜಿಸ್ಟರ್ ಆಗ್ತಾ ಇದೆ. ಅದ್ರ ಕೆಳಗಡೆ ಇಮೇಲ್ ಮತ್ತು ಮೊಬೈಲ್ ಅಂಥೇಳಿ 2 ಕೊಡ್ತಾ ಇದ್ದಾರೆ ಅಲ್ವಾ. ಇಮೇಲನ್ನು ಹಾಕಿದಾಗ OTP ಏನೂ ಹೋಗ್ತದೆ ಆ ವಿದ್ಯಾರ್ಥಿಗಳ ನಂಬರಿಗೆ, ಆದರೆ ಆ OTPಯನ್ನು ಹಾಕಿದರೆ ಮಿಸ್ ಮ್ಯಾಚ್ ಅಂತಲೇ ಬರ್ತಾ ಇದೆ. ಇದು ನಾನು ಆಲ್ಮೋಸ್ಟ್ ಸಂಜೆ 6 ಗಂಟೆಯ ತನಕ ಏನೇನು ಇನ್ಫಾರ್ಮೇಷನ್ಸ್ ಇದೆ ಅಥವಾ ಏನೇನು ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅನ್ನೋದ್ರ ಮೇಲೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇಮೇಲಿಗೆ OTP ಬರುತ್ತೆ, ಬಟ್ OTP ಹಾಕಿದರೆ ಮಿಸ್ ಮ್ಯಾಚ್ ಅಂತ ಬರ್ತದೆ. ಮೊಬೈಲ್ ನಂಬರಿಗೆ OTP ಬರ್ತದೆ, OTPಯನ್ನು ಹಾಕಿದರೆ ಸಕ್ಸಸ್ಫುಲಿ ಅಂತ ಬರ್ತದೆ. ಬಟ್ ಇನ್ನೊಂದು ಮಜಾ ಕೇಳಿ, ನೀವು ಇಮೇಲ್ OTPಯನ್ನು ಹಾಕದೇನೆ ಮುಂದಿನ ಪ್ರೊಸೆಸ್ಸನ್ನು ಅಂದರೆ ಪಾಸ್ವರ್ಡ್ ಸೆಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇಮೇಲಲ್ಲಿ OTP ಹಾಕಬೇಕಾದ್ರೆ ಇನ್ವ್ಯಾಲಿಡ್ ಅಂತ ಪ್ರಾಬ್ಲಮ್ ಬರ್ತಾ ಇದೆಯಾ, ನನ್ನ ಸೊಲ್ಯೂಷನ್ನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇಮೇಲ್ OTP ಹಾಕೋ ಅವಶ್ಯಕತೆಯೇ ಇಲ್ಲ. ಬಂದಿದೆ ಅಂತೇಳಿ ನೀವು ಹಾಕಿದರೂ ಇನ್ವ್ಯಾಲಿಡ್ ಅಂತ ಬಂದರೂ ಅಥವಾ ಮಿಸ್ ಮ್ಯಾಚ್ ಅಂತ ಬಂದರೂ ತಲೆ ಕೆಡಿಸ್ಕೋಬೇಡಿ. ಮುಂದಿನ ಸ್ಟೆಪ್ಪಿಗೆ ಹೋಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು, ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಸಿಕ್ತು. ಸೊ ಪಾಸ್ವರ್ಡನ್ನು ಬರೆದಿಟ್ಕೊಂಡಿರ್ತೀರಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೀನಿ. ಸೊ ರಿಜಿಸ್ಟ್ರೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ. ಈಗ ದೊಡ್ಡ ಪ್ರಾಬ್ಲಮ್ಮು ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಬೇಕಲ್ವಾ. ಲಾಗಿನ್ ಆಗೋದಕ್ಕೆ ಅಪ್ಲಿಕೇಶನ್ ನಂಬರ್ ಏನಿದೆ 26 ಸ್ಟಾರ್ಟ್ ಆಗ್ತದೆ, ಅದನ್ನು ಹಾಕ್ತೀರಿ. ಸೊ OTPಯನ್ನು ಹಾಕ್ತೀರಿ, ಪಾಸ್ವರ್ಡ್ ಹಾಕ್ತೀರಿ, ಕ್ಯಾಪ್ಚಾವನ್ನು ಹಾಕಿ ಮೊಬೈಲ್ OTP ಎಂಟರ್ ಮಾಡ್ತೀರಿ. ಆವಾಗೇನು ಬರ್ತದೆ, ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ಬರ್ತದೆ. ದಯವಿಟ್ಟು KE ಅವರು ಯಾರಾದರೂ ಕೇಳ್ತಾ ಇದ್ದರೆ
ಪ್ಲೀಸ್ ಚೆಕ್ ಮಾಡಿ. ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ಬರ್ತದೆ. ಬಹಳ ಜನ ವಿದ್ಯಾರ್ಥಿಗಳು ಸರ್ ಇದೇನಿದು ಇನ್ವ್ಯಾಲಿಡ್ ಬರ್ತಾ ಇದೆ, ಲಾಗಿನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ನಾನು ಮೊನ್ನೆ ವಿಡಿಯೋ ಮಾಡಬೇಕಾದ್ರೆ ಹೇಳಿದೆ. ಸೊ ಇನ್ನೊಂದ್ಸರಿ ಏನು ಮಾಡಬೇಕು, ನೀವು ಫಾರ್ಗೋಟ್ ಪಾಸ್ವರ್ಡ್ ಅಂತ ಮಾಡಿ ಸೇಮ್ ಪಾಸ್ವರ್ಡನ್ನೇ ಬೇಕಾದ್ರೆ ಚೆಕ್ ಮಾಡಿ, ಸೆಟ್ ಮಾಡಿ, ಬಟ್ ಫಾರ್ಗೋಟ್ ಪಾಸ್ವರ್ಡ್ ಸ್ಟೆಪ್ಪನ್ನು ಮಾಡಲೇಬೇಕು. ನಾನು ಕೆ ಇ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಬ್ರೌಸರಲ್ಲಿ ಸಾಫ್ಟ್ವೇರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಂಥ ಲಿಂಕಲ್ಲಿ ಬೈ ಡಿಫಾಲ್ಟ್ ಇದೇ ಪ್ರೊಸೀಜರ್ ಇದ್ದರೆ ದಯವಿಟ್ಟು ಅದನ್ನು ಒಂದು ಫ್ಲೋ ಚಾರ್ಟ್ನಾದರೂ ರಿಲೀಸ್ ಮಾಡಿ ಕೆ ಇ ವೆಬ್ಸೈಟಲ್ಲಿ. ಸೊ ಲಾಗಿನ್ ಅಂತ ಬಂದಾಗ ನೀವು ಡೈರೆಕ್ಟಾಗಿ ನೀವು ಸೆಟ್ ಮಾಡಿರೋ ಪಾಸ್ವರ್ಡ್ ಹಾಕಬೇಡಿ, ಫಾರ್ವರ್ಡ್ ಪಾಸ್ವರ್ಡ್ ಅಂತ ಹಾಕಿ ಸೊ ಅದನ್ನು ಪಾಸ್ವರ್ಡ್ ಸೆಟ್ ಮಾಡಿ OTP ಗಳಿಸ್ಕೊಳ್ಳಿ ಅಂತ ಹೇಳಬೇಕಿತ್ತು. ಫೈನ್, ಇದು ದೊಡ್ಡ ಪ್ರಾಬ್ಲಮ್ಮು. ಸೊ ಏನಾಗ್ತದೆ, ನೀವು ಪಾಸ್ವರ್ಡ್ ಲಿಂಕ್ ಹಾಕಿ ಇದನ್ನು ಅಪ್ಲಿಕೇಶನ್ ನಂಬರ್ ಹಾಕ್ತೀರಿ, ಪಾಸ್ವರ್ಡ್ ಹಾಕ್ತೀರಿ, ಇನ್ವ್ಯಾಲಿಡ್ ಡೀಟೇಲ್ಸ್ ಬರ್ತದೆ. ಎಲ್ಲೂ ಕೂಡ ಎದೆಗುಂದೋದಕ್ಕೆ ಹೋಗಬೇಡಿ, ಬೇಜಾರಾಗೋದಕ್ಕೆ ಹೋಗಬೇಡಿ. ಸಿಸ್ಟಮೇ ಆಗಿದೆ, ಫಾರ್ವರ್ಡ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ. ಅಟ್ಲೀಸ್ಟ್ ನನ್ನ ವಿಡಿಯೋ ಮುಗಿದು ನಾಳೆ ಹೊತ್ತಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆದರೆ ನಾನೇ ಇನ್ನೊಂದು ವಿಡಿಯೋ ಮಾಡಿ ಥ್ಯಾಂಕ್ ಯು ಸರ್ ಅಂತೇಳಿ ಅಥವಾ ಥ್ಯಾಂಕ್ ಯು KE ಅಂತ ಮಾಡ್ತೀನಿ. ಫಾರ್ವರ್ಡ್ ಪಾಸ್ವರ್ಡ್ ಮಾಡಿ, ಆ ಪಾಸ್ವರ್ಡ್ ಇನ್ನೊಂದು ಸಾರಿ ಸೆಟ್ ಮಾಡಿ ಎಂಟ್ರಿ ಮಾಡಿ. ಅಂದರೆ ನಿಮಗೀಗ ಇನ್ನೊಂದು OTP ಬರ್ತದೆ, ಎಂಟ್ರಿ ಮಾಡಬೇಕು. ಅದಾದ ಮೇಲೆ ಮತ್ತೊಂದು ಸಲ ಹಾಕ್ತೀರಿ. ಈಗ ಮತ್ತೆ ನೀವೇನು ಹೊಸದಾಗಿ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ದೀರಿ, ಆ ಪಾಸ್ವರ್ಡ್ ಹಾಕ್ತೀರಿ, OTP ಬರುತ್ತೆ. OTP ಹಾಕಿದ ತಕ್ಷಣ ಭಾಳಷ್ಟು ಸಾರಿ OTP ಮಿಸ್ ಮ್ಯಾಚ್ ಅಂತ ತೋರಿಸ್ತದೆ. ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರೋ ದಯವಿಟ್ಟು ಮೆಸೇಜ್ ಮಾಡಿ. ಅಟ್ಲೀಸ್ಟ್ ಯಾರಾದರೂ ಈ ವಿಡಿಯೋ ನೋಡೋರು ಆ ಮೆಸೇಜನ್ನು ನೋಡಿ ಆದರೂ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತನಾದರೂ ಅವ್ರಿಗೆ ಗೊತ್ತಾಗಲಿ. ಸೊ OTP ಮಿಸ್ ಮ್ಯಾಚ್ ಅಂತ ಬರ್ತದೆ. ಇನ್ನೊಂದ್ಸಲ OTP ತಗೋತೀರಿ, ಹಾಕ್ತೀರಿ, ಮತ್ತೆ ಮಿಸ್ ಮ್ಯಾಚ್ ಅಂತ ಬರ್ತದೆ, ಮತ್ತೆ ಮಿಸ್ ಮ್ಯಾಚ್ ಬರ್ತದೆ. ಒಂದು 10 ನಿಮಿಷ ವೇಟ್ ಮಾಡಿ, ಮತ್ತೆ ಹಾಕಿ. ಸೊ ಅದಾದಮೇಲೆ ಅದು ಲಾಗಿನ್ ಆದರೆ ನೀವು ಅದೃಷ್ಟವಂತರು. ಮಿಸ್ ಮ್ಯಾಚ್ ಅಂತಲೇ ಬರ್ತಾ ಇದ್ದರೆ ಸೊ ಇವತ್ತು ಆ ಕೆಲಸ ಬೇಡ, ನಾಳೆ ಕಂಟಿನ್ಯೂ ಮಾಡಿ. ನಾಳೆನೂ ಹಾಗೆ ಬರ್ತಾ ಇದೆ, ನೋಡೋಣಂತೆ. ಇದು ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಆಗೋದ್ರಲ್ಲಿ ಇರುವಂಥ ಪ್ರಾಬ್ಲಮ್. ಈಗ ಲಾಗಿನ್ ಆಯಿತು, ಫಸ್ಟ್ ಸ್ಟೆಪ್ ಏನಿದೆ, ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಇದೆ. ಆ ಡೀಟೇಲ್ಸನ್ನು ಕ್ಲಿಕ್ ಮಾಡ್ತೀರಿ. ಮೊದಲನೇದಾಗಿ ಮೊನ್ನೆನೂ ಹೇಳಿದ್ದೀನಿ, ಅಲ್ಲಿ ಎಸ್ ನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಡಿಫಾಲ್ಟ್ ಆಗಿ ಐದರ್ ಎಸ್ ಅಥವಾ ನೋ ಬಂದುಬಿಡುತ್ತೆ. ಇಷ್ಟು ದಿನ ಬೈ ಡಿಫಾಲ್ಟ್ ನೋನೇ ಬರ್ತಿತ್ತು. ಫ್ರೆಷರ್ಸ್ ಇದ್ದರೆ ನೋ ಬರೋದು ಕರೆಕ್ಟೇ, ಬಟ್ ರಿಪೀಟರ್ಸ್ಗಳಿಗೂ ನೋ ಬರ್ತಿತ್ತು. ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಎಸ್ ಬರ್ತದೆ. ರಿಪೀಟರ್ಸ್ ಆಗಿದ್ದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವೇನಾದರೂ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಆ ಒಂದು ಪ್ರೀವಿಯಸ್ ಇಯರ್ ಡೀಟೇಲ್ಸಲ್ಲಿ ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ. ಇದರಲ್ಲೂ ಪ್ರಾಬ್ಲಮ್ ಇದೆ. ಕೆಲವು ವಿದ್ಯಾರ್ಥಿಗಳಲ್ಲಿ 100-5-6 ವಿದ್ಯಾರ್ಥಿಗಳಲ್ಲಿ ನೀವು ರಿಪೀಟರ್ಸ್ ಆಗಿದ್ದು ನಿಮ್ಮ ಹತ್ರ ಲಾಸ್ಟ್ ಇಯರ್ದು ವೆರಿಫಿಕೇಷನ್ ಸ್ಲಿಪ್ ಇರ್ತದೆ, CET ನಂಬರ್ ಇರ್ತದೆ, ಎಲ್ಲ ಇರ್ತದೆ. ಆದರೂ ಕೂಡ ಸೊ ಅಲ್ಲಿ ಡೀಟೇಲ್ಸ್ ಯಾವುದು ಬರೋದೇ ಇಲ್ಲ. ಹಾಗಂತೇಳಿ ನೀವಾಗಲೇ ಎಸ್ ಅಂತ ಹಾಕಲಿಕ್ಕೂ ಬರೋದಿಲ್ಲ. ಅದಕ್ಕೆ ಸೊಲ್ಯೂಷನ್ ಏನು ನೆನ್ಪಿಟ್ಕೊಳ್ಳಿ, ಅಲ್ಲಿ ಎಸ್ ಆದರೂ ಇರಲಿ, ನೋನಾದರೂ ಇರಲಿ, ಅದು ನಿಮಗೆ ಚೇಂಜಸ್ ಮಾಡೋದಕ್ಕೆ ಬರ್ತಾ ಇಲ್ಲ, ಅಥವಾ ರಿಪೀಟರ್ಸ್ ಆಗಿದ್ದು ನಿಮ್ಮದು ಇನ್ಫಾರ್ಮೇಷನ್ ಏನೂ ಬರ್ತಾ ಇಲ್ಲ, ಚಿಂತೆ ಮಾಡಬೇಡಿ. ಇದರಿಂದ ನಿಮ್ಮ ಅಪ್ಲಿಕೇಶನ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮುಂದೆ ಹೋಗಿ. ನಿಮ್ಮದೇನಾದರೂ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಎಲ್ಲ ಬರ್ತಾ ಇದೆಯಾ, ಖುಷಿ ಪಡಿ, ಅಲ್ಲಿ ಸಬ್ಮಿಟ್ ಮಾಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮುಂದೆ ಹೋಗಿ. ಮುಂದಿಂದ ಏನು ಓಪನ್ ಆಗ್ತದೆ, ಜನರಲ್ ಡೀಟೇಲ್ಸ್. ಸೊ ನಾನು ಇದುವರೆಗೆ ಅಬ್ಸರ್ವ್ ಮಾಡಿದ ಪ್ರಕಾರ ಜನರಲ್ ಡೀಟೇಲ್ಸಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಬರ್ತಾ ಇಲ್ಲ. ಸೊ ಅದರಲ್ಲಿ ಸ್ಯಾಟ್ಸ್ ನಂಬರ್ ಮಾತ್ರ ಯಾರ್ದು 0ದಿಂದ ಸ್ಟಾರ್ಟ್ ಆಗ್ತಾ ಇದೆ, 0 ಹೋಗಿಬಿಟ್ಟು 8 ಡಿಜಿಟ್ ಅಷ್ಟೇ ಬರ್ತಾ ಇದೆ. ಸೊ ಅದು ಡಿಫಾಲ್ಟ್ ಹಾಗೆ ಬರ್ತಾ ಇದೆ, ಚಿಂತೆ ಮಾಡಬೇಡಿ. ಸೊ ಸಬ್ಮಿಟ್ ಮಾಡಿ, ನೆಕ್ಸ್ಟ್ ಅಂತ ಮುಂದೆ ಹೋಗಿ. ನೆಕ್ಸ್ಟ್ ಅಂತ ಮುಂದೆ ಹೋದಾಗ 3ನೇ ಟ್ಯಾಬ್ ಏನು ಓಪನ್ ಆಗ್ತದೆ, ಸೊ 3ನೇ ಪೇಜಲ್ಲಿ ಸ್ಟಡಿ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಒಂದೆರಡು ಮಜಾ ಪ್ರಾಬ್ಲಮ್ಸ್ ಬರ್ತದೆ ಇಲ್ಲಿ. ಓಕೆ, ಮೊದಲನೇದಾಗಿ ಒಂದು ರಿಪೀಟರ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ರಿಪೀಟರ್ಸ್ ಆಗಿದ್ದು ನಿಮ್ಮ ಎಲ್ಲ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಲ್ಲಿ ಫೆಚ್ ಆಗಿದ್ದರೆ, ಸ್ಟಡಿ ಡೀಟೇಲ್ಸ್ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಟ್ಯಾಬಲ್ಲಿ ಇಲ್ಲಿ ನಿಮ್ಮ ಎಲ್ಲ ಕಾಲೇಜಸ್ಗಳು ರೆಡ್ಡಲ್ಲಿ ಬಂದುಬಿಡುತ್ತೆ. ಕ್ಲಾಸ್ 1ಇಂದ ಕ್ಲಾಸ್ 12ವರೆಗೂ ರೆಡ್ಡಲ್ಲೇ ಬಂದುಬಿಡುತ್ತೆ. ನೀವು ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ರೆಡ್ ಬಂದಿದೆಯಲ್ಲ, ಚಿಂತೆ ಮಾಡಬೇಡಿ. ಸಬ್ಮಿಟ್ ಮಾಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಕ್ಲಾಸ್ ಹೋಗಿ, ಅಲ್ಲಿ ಕ್ಲಾಸ್ A ಆಟೋಮೆಟಿಕಲಿ ನಿಮ್ದು A ಆಗಿದ್ದರೆ A ಆಲ್ಮೋಸ್ಟ್ ಬಂದುಬಿಟ್ಟಿರ್ತದೆ. ಸೊ ಅದಾದಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಿ, ಅದು ರಿಸರ್ವೇಷನಿಗೆ ಹೋಗ್ತೀರಿ. ಫಸ್ಟು ಇನ್ನು ರಿಪೀಟರ್ಸ್ ಆಗಿದ್ದು ಹೇಳಿದ್ನಲ್ಲ, ನಿಮ್ಮ ಪ್ರೀವಿಯಸ್ ಇಯರ್ ಡೀಟೇಲ್ಸು ಫೆಚ್ ಆಗಿಲ್ಲ, ಸ್ಯಾಟ್ಸ್ ನಂಬರಿಂದ ನಿಮ್ಮ ಕಲ್ತಿರುವಂಥ ಇಯರ್ ಫೆಚ್ ಆಗುತ್ತೆ. ಇದು ರಿಪೀಟರ್ಸ್ ಇದ್ದರೂ ಫ್ರೆಷರ್ಸ್ ಇದ್ದರೂ ನೀವು ಕಲ್ತಿರುವಂತಹ ಇದು ಸ್ಯಾಟ್ಸ್ ನಂಬರಿಂದ ಫೆಚ್ ಆಗ್ತದೆ. ಒಂದೊಮ್ಮೆ ಸ್ಯಾಟ್ಸ್ ನಂಬರೇ ಫಸ್ಟು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ರಾಂಗ್ ಹಾಕಿದರೆ ಚಿಂತೆ ಬೇಡ. ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತದೆ ನಿಮಗೆ, ಇಲ್ಲಿ ಇಫ್ ಯು ಹ್ಯಾವ್ ಮೋರ್ ದೆನ್ 1 ಸ್ಯಾಟ್ಸ್ ನಂಬರ್ ಎಂಟರ್ ಅಂತ ಹೇಳಿ. ಅವಾಗೇನು ಮಾಡಿ, ನಿಮ್ಮ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಇಲ್ಲಿ 10th ತನಕ ಒಂದು ಸ್ಯಾಟ್ಸ್ ನಂಬರು, PUC ಒಂದು ಸ್ಯಾಟ್ಸ್ ನಂಬರ್ ಇದ್ದರೆ 10th ತನಕದ ಆಲ್ರೆಡಿ ಮೊದಲು ಹಾಕಿರ್ತೀರಿ. ಇಲ್ಲಿ ಬಂದಾಗ PUC ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ನೀವು ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಎರರ್ ಅಂತ ಹೇಳಿ ನಿಮಗೆ ಪಾಪಪ್ ವಿಂಡೋ ಬರುತ್ತೆ. ಇದು ಹಾಗೇನೆ KE ಅವರ ಡಿಫಾಲ್ಟ್ ಎರರ್ ಇದು. ದಯವಿಟ್ಟು KE ಅವರೇ ಇದನ್ನು ಚೇಂಜ್ ಮಾಡಿ. ಅಥವಾ ಒಂದು ಫ್ಲೋ ಚಾರ್ಟ್ ಕೊಟ್ಬಿಡಿ, ನನಗೆ ಹಿಂಗೆ ಮಾಡಿದಾಗ ಎರರ್ ಬರ್ತದೆ, OTP ಮಿಸ್ ಮ್ಯಾಚ್ ಬರ್ತದೆ, ಇನ್ವ್ಯಾಲಿಡ್ ಡೀಟೇಲ್ಸ್ ಬರ್ತದೆ, ನೀವು ಏನೂ ಎದೆಗೊಂದು ಬೇಡಿ, ನಮ್ಮ ಸಾಫ್ಟ್ವೇರ್ ಇದ್ದಿದ್ದ ಹಾಗೆ ಮುಂದೆ ಹೋಗಿ ಅಂತ ನಾನು ಹೇಳಿ ಅಲ್ಲ.
ಯಾಕಂದರೆ ವಿದ್ಯಾರ್ಥಿಗಳ ಪಾಲಕರು ಬಹಳ ಚಿಂತೆ ಮಾಡ್ತಾ ಇದ್ದಾರೆ. ನನಗೆ ಅನಿಸೋ ಪ್ರಕಾರ ಇದುವರೆಗೆ ಒಬ್ಬ ವಿದ್ಯಾರ್ಥಿ ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟಾಗಿ ಮುಗಿಸಿ ಫೈನಲ್ ಕಾಪಿಯಲ್ಲಿ ಎವ್ರಿಥಿಂಗ್ ಇಸ್ ಕರೆಕ್ಟ್ ಅಂತೇಳಿ ಇರುವಂಥ ಒಬ್ಬ ವಿದ್ಯಾರ್ಥಿ ಆಲ್ಮೋಸ್ಟ್ ಒಂದು 30,000 ಅಪ್ಲಿಕೇಶನ್ ಇದುವರೆಗೆ ಆಗಿರ್ಬೋದು. ಒಬ್ಬ ವಿದ್ಯಾರ್ಥಿ ಇದುವರೆಗೆ ಇದ್ದಾನೆ ಅಂಥೇಳಿ ನನಗೇನು ಅನಿಸೋದಿಲ್ಲ. ಹಾಗೇನಾದ್ರು ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ನನ್ನ ನಂಬರು ಕೂಡ ಇದೆ 8277448606. ಅತ್ಲಾಗ ಹೋಗಲಿ ಮೆಸೇಜ್ ವಾಟ್ಸಪ್ಪಲ್ಲಿ ಕಳಿಸಿಬಿಡಿ, ಅದನ್ನು ನಾನು ಫೋಟೋ ಯಾರಿಗಾರು ಕಳಿಸ್ಕೊಡ್ತೀನಿ, ಇದು ಆಗಿದೆಯಪ್ಪ ಅಂತೇಳಿ ಖುಷಿಯಿಂದ. ಒಂದೇ ಒಂದು ವಿದ್ಯಾರ್ಥಿದು ಕಂಪ್ಲೀಟ್ ಆಗಿಲ್ಲ. ಲಾಸ್ಟ್ ಫೈನಲ್ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಬರ್ತಾ ಇದೆ, ಅದನ್ನು ಕೂಡ ಹೇಳ್ತೀನಿ ನಾನು. ಓಕೆ, ಈಗ ಸ್ಟಡಿ ಡೀಟೇಲ್ಸ್ ಬಗ್ಗೆ ಹೇಳಿದೆ. 2 ಸ್ಯಾಟ್ಸ್ ನಂಬರ್ ಇದ್ರೆ ಹಾಕ್ತೀರಿ. ಸಬ್ಮಿಟ್ ಮಾಡಿದಾಗ ಎರರ್ ಮೆಸೇಜ್ ಬಂದರೆ ಏನು ಚಿಂತೆ ಮಾಡಬೇಡಿ, ಅದನ್ನು ನೆಗ್ಲೆಕ್ಟ್ ಮಾಡಿ ಮೇಲ್ಗಡೆ ಹೋಗಿ ರಿಫ್ರೆಶ್ ಮಾಡಿ. ಮೇಲ್ಗಡೆ ಕಂಪ್ಯೂಟರ್ಲಿ ಹಿಂಗೊಂದು ಸಿಗ್ನಲ್ ಇರುತ್ತೆ ಅಲ್ವಾ, ಸರ್ಕಲ್ ಟೈಪ್, ರಿಫ್ರೆಶ್ ಅಂತ ಕ್ಲಿಕ್ ಮಾಡಿ ನೀವು ಕಲ್ತಿರುವಂಥ ಡೀಟೇಲ್ಸ್ ಕೆಳಗಡೆ ಫೆಚ್ ಆಗುತ್ತೆ. ಯಾವುದು ಫೆಚ್ ಆಗುತ್ತೆ? ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ 2ದಿಂದ ಕ್ಲಾಸ್ 11ವರೆಗೂ ಫೆಚ್ ಆಗ್ತದೆ. ಕ್ಲಾಸ್ 1 ಒಂದು ನೀವು ಎಂಟ್ರಿ ಮಾಡಬೇಕು, ಕ್ಲಾಸ್ 12 ಒಂದು ಎಂಟ್ರಿ ಮಾಡಬೇಕು. ಇಲ್ಲಿ ಮತ್ತೆ KE ಅವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಒಬ್ಬ ವಿದ್ಯಾರ್ಥಿ ಕ್ಲಾಸ್ 11 ತನಕ ಓದಿದ ಮೇಲೆ 12th ಕೂಡ ಲಾಸ್ಟ್ ಇಯರ್ ಅದು ಕೂಡ ಫೆಚ್ ಆಗ್ತಿತ್ತು. ಈ ವರ್ಷನೂ ಆದಷ್ಟು ಫೆಚ್ ಆಗೋ ಹಾಗೆ ಮಾಡಿ. ಆದರೆ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಕ್ಲಾಸ್ 12 ಫೆಚ್ ಆಗಿಲ್ಲ ಅಂತ ನೀವೇನು ಮಾಡ್ತೀರಿ? ಕ್ಲಾಸ್ 12 ಅನ್ನೋದು ಆ್ಯಡ್ ಮಾಡ್ಲಿಕ್ಕೆ ಹೋಗ್ತೀರಿ. ಕ್ಲಾಸ್ 12 ಆ್ಯಡ್ ಮಾಡ್ಲಿಕ್ಕೆ ಹೋದಾಗ PU2 ರಿಜಿಸ್ಟರ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ PU2 ರಿಜಿಸ್ಟರ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ ನೀವು ಏನು ಮಾಡಬೇಕು ಅಂತಂದರೆ PU2 ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿ ಸಿಗುತ್ತೆ? ಹಾಗಾದರೆ ಯಾರು ಪಾಸ್ ಆಗಿದ್ದಾರೆ ಅವರಿಗೆ ರಿಜಿಸ್ಟರ್ ನಂಬರ್ ಇರುತ್ತೆ. ಜನರಲಿ ರಿಪೀಟರ್ಸ್ಗಳಾಗಿದ್ದರೂ 12th ಕೂಡ ಬಂದುಬಿಡ್ತದೆ. ಅಲ್ಲಿ ಬರಲಿಲ್ಲ ಅಂದರೂ ಕೂಡ ನಿಮಗೆ ರಿಜಿಸ್ಟರ್ ನಂಬರ್ ಇರ್ತದೆ. ಯಾರು ಫ್ರೆಷರ್ಸ್ ಆಗಿದ್ದೀರಿ, ಮೊದಲನೇದಾಗಿ ನೀವೇನಾದರೂ ಸ್ಟೇಟ್ ಬೋರ್ಡ್ ಆಗಿದ್ದರೆ ಆಲ್ರೆಡಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಲಾಗಿನ್ನಿಗೆ ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ ಬಂದಿದೆ, ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಬೇಕಾದ್ರೆ 2 ದಿನ ಲೇಟಾಗಿ ಅಪ್ಲಿಕೇಶನ್ ಹಾಕಿ, ಆದರೆ ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ ಬಂದಿದೆ, ಅದರ ರಿಜಿಸ್ಟ್ರೇಷನ್ ನಂಬರ್ನ ತೊಗೊಂಡು ಬಂದು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿ. ಸೊ ಇಲ್ಲ ನೀವೇನಾದ್ರು CBSE ICSE ಆಗಿದ್ದರೆ, ಜನರಲಿ CBSE ಕ್ಲಾಸ್ 12 ಆಗಿದ್ದರೆ ನಿಮಗೆ ಇನ್ನೂ ಕೂಡ ನನಗನ್ಸೋ ಪ್ರಕಾರ ಎನ್ಯುವಲ್ ಎಕ್ಸಾಮ್ದು ಹಾಲ್ ಟಿಕೆಟ್ ಬಂದಿಲ್ಲ. ಮತ್ತು ಪ್ರಾಕ್ಟಿಕಲ್ ಹಾಲ್ ಟಿಕೆಟಲ್ಲಿ ಎನ್ಯುವಲ್ ಎಕ್ಸಾಮಿನ ರೋಲ್ ನಂಬರ್ ಏನು 8 ಡಿಜಿಟ್ ಇರ್ತದೆ ಅದು ಬಂದಿರೋದಿಲ್ಲ ನನಗನ್ಸೋ ಪ್ರಕಾರ. ಏನಾದ್ರು ನಂದು ತಪ್ಪಿದ್ರೆ ಕ್ಷಮಿಸಿ. ಸೊ ನಿಮ್ಮ ಹತ್ರ ಬಂದಿಲ್ಲ ಅಂದರೆ ನಿಮಗೆ ಬೇರೆ ಏನೋ ಆಪ್ಷನ್ ಇಲ್ಲ, ಯಾವುದೋ ಒಂದು ನಂಬರ್ ಹಾಕಿ ಒಟ್ಟಿನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ ನಾನು. ಅಂದರೆ ನಿಮ್ಮದು ರೋಲ್ ನಂಬರ್ ಇದೆ ಅದನ್ನೇ ಹಾಕಿ ಕಂಪ್ಲೀಟ್ ಮಾಡಿ. ಮುಂದೆ ಹೆಂಗಾದ್ರೆ ಎಡಿಟ್ ಆಪ್ಷನ್ ಕೊಡ್ತಾರೆ, ಆವಾಗ ನಿಮ್ಮ ರೋಲ್ ನಂಬರ್ನ ಹಾಕಬಹುದು. ರೈಟ್. ಸೊ ಈ ಪ್ರಾಬ್ಲಮ್ ಸಾಲ್ವ್ ಆತಂತ ಅನ್ಕೋತೀನಿ. ರಿಜಿಸ್ಟರ್ ನಂಬರ್ ಯಾವ್ದು ಹಾಕಬೇಕಂತ ಕೇಳ್ತೀರಿ. ಸೊ ರಿಜಿಸ್ಟ್ರೇಷನ್ ನಂಬರು ಪ್ರಾಕ್ಟಿಕಲ್ ಹಾಲ್ ಟಿಕೆಟಲ್ಲಿ ಕೊಟ್ಟಿದ್ದಾರೆ ಅಥವಾ ಕೊಡ್ತಾರೆ, ಇನ್ನೊಂದು 2 ದಿನದಲ್ಲಿ ಕೊಡ್ತಾರೆ. ದಯವಿಟ್ಟು ಅದನ್ನು ತೆಗೆದುಕೊಂಡು ಬಂದು ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಕ್ಲಾಸ್ 12 ಅನ್ನು ಆ್ಯಡ್ ಮಾಡಿ. ಸೊ ಕ್ಲಾಸ್ 12 ಆ್ಯಡ್ ಮಾಡಿದ ಮೇಲೆ ಸಬ್ಮಿಟ್ ಸ್ಟಡಿ ಡೀಟೇಲ್ಸ್ ಕೊಟ್ಟ ಮೇಲೆ ನೆಕ್ಸ್ಟ್ ಅಂತ ಬರ್ತದೆ. ನೆಕ್ಸ್ಟ್ ಕ್ಲಾಸ್ ಡೀಟೇಲ್ಸ್ ಬರ್ತದೆ. ಎಲಿಜಿಬಿಲಿಟಿ ಕ್ಲಾಸ್ ಆಲ್ಮೋಸ್ಟ್ ಆಟೋಮೆಟಿಕಲಿ ಬರ್ತಾ ಇದೆ. ಸೊ ಇನಿಷಿಯಲ್ ಅದರಲ್ಲೂ ಕೂಡ ಪ್ರಾಬ್ಲಮ್ ಇತ್ತು. ಎಲಿಜಿಬಿಲಿಟಿ ಕ್ಲಾಸ್ ಬರ್ತದೆ, ಸಬ್ಮಿಟ್ ಮಾಡಿ ಮುಂದೆ ಹೋಗಿ. ಅಲ್ಲಿಗಾಯ್ತಾ? ಅದಾದಮೇಲೆ ರಿಸರ್ವೇಷನಲ್ಲಿ ಜನರಲಿ ಏನೂ ಪ್ರಾಬ್ಲಮ್ ಬರ್ತಾ ಇಲ್ಲ. ರಿಸರ್ವೇಷನ್ ಫಿಲ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಬರ್ತಾ ಇಲ್ಲ. ಸಬ್ಮಿಟ್ ಮಾಡಿ. ಅಂದರೆ ಅಲ್ಲಿ ಹೇಳಿದ್ದೀನಿ ನಾನು ಆಲ್ರೆಡಿ, ನಿಮ್ಮದೇ ರಿಸರ್ವೇಷನ್ ಇದ್ದರೆ ಎಸ್ ಅಂತ ಕೊಟ್ಟು RD ನಂಬರ್ ಹಾಕಿ. ನಿಮ್ಮದೇನಾದರೂ RD ನಂಬರ್ ಮಿಸ್ ಮ್ಯಾಚ್ ಅಂತ ಏನು ಬರ್ತಾ ಇದ್ದರೆ KE ಅವ್ರ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ಅಪ್ಲಿಕೇಶನ್ ನಿಮ್ಮ RD ನಂಬರ್ ಇರುವಂಥ ಸರ್ಟಿಫಿಕೇಟಲ್ಲೇ ಪ್ರಾಬ್ಲಮ್ ಇದೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ನಿಮಗೆ ರಿಸರ್ವೇಷನ್ ಆದಮೇಲೆ NRI ವಾರ್ಡ್ ಬರ್ತದೆ, ಅಲ್ಲೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಅಪ್ಲೋಡ್ ಅಂತ ಬರ್ತದೆ, ಅಲ್ಲೂ ಪ್ರಾಬ್ಲಮ್ ಇಲ್ಲ. ಸೊ ಅದಾದಮೇಲೆ ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಬರ್ತದೆ, ಈಗ ಕೋರ್ಸ್ ಸೆಲೆಕ್ಷನ್ ಬರ್ತದೆ. ಕೋರ್ಸ್ ಸೆಲೆಕ್ಷನಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನಿಮ್ಮದು PCMB ಆದರೆ PCMB ಹಾಕಿ. ಸೊ ದೆನ್ UG ನೀಟ್ ಸೆಲೆಕ್ಟ್ ಮಾಡಿ. ಸೊ ಆರ್ಕಿಟೆಕ್ಚರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಸೊ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಹೋಗ್ತೀರಿ. ನೆಕ್ಸ್ಟ್ ಹೋದಾಗ ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಬರ್ತದೆ, ಅಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಅದು ಸೆಲೆಕ್ಟ್ ಮಾಡ್ತೀರಿ. ನೆಕ್ಸ್ಟ್ ಎಗ್ರಿ ಕೋಟಾಗಿ ಹೋಗ್ತೀರಿ, ಅಲ್ಲಿ ಇದ್ದರೆ ಎಸ್ ಅಂತ ಹಾಕ್ತೀರಿ, ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ತೀರಿ, ಇಲ್ಲ ಅಂದರೆ ನೋ ಅಂತ ಹಾಕ್ತೀರಿ. ನೆಕ್ಸ್ಟ್ ಅಂತ ಹೋಗ್ತೀರಿ, ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ನೆಕ್ಸ್ಟು ಪೇಮೆಂಟ್ ಬರ್ತದೆ. ಸೊ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಯೋಚನೆ ಮಾಡ್ತೀರಿ? ಸೊ ಲಾಸ್ಟ್ ಇಯರ್ ಇದ್ದವರು ಸರ್ ಡ್ರಾಫ್ಟೇ ಬಂದಿಲ್ಲ, ನನಗೆ ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಏನು ಮಾಡಲಿ? ಏನೂ ಚಿಂತೆ ಮಾಡಬೇಡಿ. ಮಿಸ್ಟೇಕ್ ಆದರೆ ಕರೆಕ್ಷನ್ ಮಾಡೋದಕ್ಕೆ ಯಾವಾಗ ಬೇಕಾದರೂ ಅವಕಾಶ ಕೊಟ್ಟಿದ್ದಾರೆ. ಬಟ್ ಫಸ್ಟು ಪೇಮೆಂಟನ್ನು ಮಾಡಿಬಿಡಿ. ಸರ್ ಪೇಮೆಂಟ್ ಮಾಡ್ತಾ ನನಗೆ ಹೆದರಿಕೆ ಆಗ್ತದೆ, ಅದಾದಮೇಲೆ ಎಡಿಟ್ ಮಾಡಲಿಕ್ಕೆ ಕೊಡಲಿಲ್ಲ ಅಂದರೆ, ಸೊ ನನ್ನನ್ನು ನಂಬಿ ಪೇಮೆಂಟ್ ಆಪ್ಷನ್ ಒತ್ತಿ ₹600 ಪೇಮೆಂಟ್ ಮಾಡಿ. ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ. ಸರ್ ನಂದು SC ST ಇದೆ, ಸರ್ ನಂದು ಔಟ್ ಆಫ್ ಕರ್ನಾಟಕ ಇದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ದಿವಸದ ಹಿಂದೆ ಈ 17ಕ್ಕಿಂತ ಹಿಂದೆ ಒಂದು ದಿವಸ ಅಥವಾ 2 ದಿವಸದ ಹಿಂದೆ ಒಂದು ವಾಟ್ಸಪ್ಪಲ್ಲಿ ಒಂದು ಪೋಸ್ಟರ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಅದರಲ್ಲಿ SC ST ಇದ್ದರೆ 250 ರೂಪೀಸು, ಜನರಲ್ ಇದ್ದರೆ 500 ರೂಪೀಸು, ನಾನ್ ಕರ್ನಾಟಕ ಇದ್ದರೆ 750 ರೂಪೀಸು, NRI ಇದ್ದರೆ ಸಮಥಿಂಗ್ 5000 ಅಂತೇಳಿ ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಐ ಥಿಂಕ್ ನಿಮ್ಮ ಹತ್ರ ಇದೆ ಅಂತ ಅನ್ಕೋತೀನಿ. ಭಾಳಷ್ಟು ಜನ ಖುಷಿಯಿಂದ ಅದನ್ನು ಸ್ಟೇಟಸಲ್ಲೂ ಕೂಡ ಹಾಕ್ಕೊಂಡಿದ್ರು. ಬಟ್ ನಾನು ಹೇಳ್ತಾ ಇದ್ದೀನಿ, ಅವತ್ತು ಕೂಡ ನಾನು ಹೇಳಿದ್ದೆ, ಸೊ ಇದು ಕಂಪ್ಲೀಟ್ಲಿ ರಾಂಗ್. ಪ್ರತಿಯೊಬ್ಬರಿಗೂ ಕೂಡ ನೀವು SC ಆಗಿರಲಿ ST ಆಗಿರಲಿ ಯಾವುದೇ ಕ್ಯಾಟಗರಿ ಆಗಿರಲಿ, ನೀವು ಕರ್ನಾಟಕದ ಕ್ಲಾಸ್ ABCD ಯಾವುದೇ ಬಂದರೂ ಕೂಡ ಯು ಹ್ಯಾವ್ ಟು ಪೇ 600 ರೂಪೀಸ್. ನೆನ್ಪಿಟ್ಕೊಳ್ಳಿ. ಸರ್ ನಂದು SC ST ಇದೆ 250 ತೋರಿಸ್ತಾ ಇಲ್ಲ, ಸರ್ ನಂದು 3A ಇದೆ 250 ತೋರಿಸ್ತಾ ಇಲ್ಲ, ಹಾಗಿಲ್ವೇ ಇಲ್ಲ. ಎಲ್ಲರಿಗೂ 600 ರೂಪೀಸೇ ಬರ್ತಾ ಇದೆ. 600 ರೂಪೀಸ್ ಪೇಮೆಂಟ್ ಮಾಡ್ತೀರಿ.
ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಹೋಗ್ತೀರಿ. ನೆಕ್ಸ್ಟ್ ಅಂತ ಹೋದ್ಮೇಲೆ ಸ್ವಲ್ಪ ಮಜಾ ಇದೆ. ಇಲ್ಲಿ ಏನು ತಪ್ಪಾಗ್ತಾ ಇದೆ ಕೆ ಅವ್ರ ಕಡೆಯಿಂದ, ಕ್ಲೇಮ್ ಸ್ಲಿಪ್ ಕೆಲವೊಬ್ಬರು ಒಂದಷ್ಟು ವಿದ್ಯಾರ್ಥಿಗಳಿಗೆ ಕ್ಲೇಮ್ ಸ್ಲಿಪ್ ಬರ್ತಾ ಇದೆ, ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರ್ತಾ ಇದೆ, ಫೈನಲ್ ಅಪ್ಲಿಕೇಶನ್. ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಕೆ ಅವ್ರು ಏನು ಹೇಳಿದರು? ಕೆ ಅವ್ರು ಹೇಳಿದರು, ಯಾವುದಾದ್ರೂ ಅಪ್ಲಿಕೇಶನ್ ಫಾರ್ಮಲ್ಲಿ ಕನ್ನಡ ಮೀಡಿಯಮು, ರೂರಲ್ಲು, ಲಿಂಗ್ವಿಸ್ಟಿಕ್ಕು, ರಿಲಿಜಿಯಸ್ಸು ಮೆನ್ಷನ್ ಮಾಡಿದರೆ, ಕ್ಲೇಮ್ ಮಾಡ್ಕೊಂಡಿದ್ರೆ, ಅಥವಾ ಸ್ಯಾಟ್ಸ್ ನಂಬರ್ ಹಾಕಿನೂ ಅಥವಾ ಹಾಕದೇ ಇದ್ದರೆ, ಮತ್ತು ಹಾಕಿನೂ 7 ಇಯರ್ಸ್ಗಿಂತ ಕಡಿಮೆ ಏನಾದರೂ ಫೆಚ್ ಆದರೆ ಕ್ಲಾಸ್ ಎದವರಿಗೆ, ಮತ್ತು ಕ್ಲಾಸ್ ಬಿ ಸಿ ಡಿ ಯಾವುದೇ ಇದ್ದರೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರೋದಿಲ್ಲ, ಕ್ಲೇಮ್ ಸ್ಲಿಪ್ ಅಷ್ಟೇ ಬರುತ್ತೆ. ನೀವು ಆ ಕ್ಲೇಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದರು ಅಲ್ವಾ? ಇದು ಅವ್ರು ಹೇಳಿದ್ದು. ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಅಬ್ಸರ್ವ್ ಮಾಡ್ತಾ ಇರೋ ಹಾಗೆ, ಫಸ್ಟ್ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ, ಅವ್ರದ್ದು ಕ್ಲಾಸಿ ಆಗಿರ್ತದೆ, ಕನ್ನಡ ಮೀಡಿಯಮ್, ರೂರಲ್ಲು, ಲಿಂಗ್ವಿಸ್ಟಿಕ್ಕು ಯಾವುದೂ ಇಲ್ಲ, ನಿಮಗೆ ಸ್ಯಾಟ್ಸಿಂದ ಮೋರ್ ದ್ಯಾನ್ 7 ಇಯರ್ಸು ಫೆಚ್ ಆಗಿರ್ತದೆ. ಅಂಥವರಿಗೂ ನಿಮಗೆ ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಅಂತ ಕೇಳಬಹುದು. ಕರೆಕ್ಟಾಗಿ ಇನ್ನೊಂದ್ಸಲ ಹೇಳ್ತೀನಿ, ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಅಂತ ಕೇಳ್ಬೋದು. ಚಿಂತೆ ಮಾಡಬೇಡಿ, ಒಂದಿನ ವೇಟ್ ಮಾಡಿ, 24 ತಾಸು ಆದಮೇಲೆ ಇನ್ನೊಂದ್ಸಲ ಲಾಗಿನ್ ಆಗಿ ನಿಮಗೆ ಫೈನಲ್ ಪ್ರಿಂಟ್ ಬರುತ್ತೆ. ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನೊಂದು, ಈಗ ನಾನೇ ನೋಡಿರೋ ಹಾಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ರೂರಲ್ ಮೆನ್ಷನ್ ಮಾಡಿರ್ತಾರೆ, ಕನ್ನಡ ಮೀಡಿಯಂ ಮೆನ್ಷನ್ ಮಾಡಿರ್ತಾರೆ, ಅವ್ರದ್ದು ವೆರಿಫೈ ಆಗಿರೋದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಕ್ಲೇಮ್ ಸ್ಲಿಪ್ ಬರಬೇಕಲ್ವಾ, ಫೈನಲ್ ಪ್ರಿಂಟ್ ಬರಬಾರ್ದು ಕೆ ಅವ್ರ ಪ್ರಕಾರ. ಆದರೆ ಫೈನಲ್ ಪ್ರಿಂಟೇ ಬರ್ತಾ ಇದೆ. ಫೈನಲ್ ಪ್ರಿಂಟಲ್ಲಿ ಲಾಸ್ಟ್ ಪೇಜಲ್ಲಿ ಕ್ಲೇಮ್ ಸ್ಲಿಪ್ ಬರ್ತಾ ಇದೆ. ಸೊ ನೀವು ಕೂಡ ಚಿಂತೆ ಮಾಡಬೇಡಿ, ಕೆ ಅವ್ರು ಮೇ ಬಿ ಏನಾದರೂ ಚೇಂಜಸ್ಗಳನ್ನ ಮಾಡ್ಕೊಂಡಿರ್ಬೋದು. ಸರ್ ಕ್ಲೇಮ್ ಸ್ಲಿಪ್ಪೇ ಬಂದಿಲ್ಲ, ಫೈನಲ್ ಪ್ರಿಂಟ್ ಬಂದುಬಿಡ್ತು, ಯಾಕೆ ವರಿ ಮಾಡ್ಕೋತೀರಿ? ಆ ಫೈನಲ್ ಪ್ರಿಂಟಲ್ಲೂ ಲಾಸ್ಟ್ ಪೇಜಲ್ಲಿ ಕ್ಲೇಮ್ ಸ್ಲಿಪ್ ಅಂತ ಇದೆ ಅಲ್ವಾ, ಅದೇ ಇಲ್ಲಿ ಬರ್ತಿತ್ತು, ಅದು ಅಲ್ಲಿ ಬಂದಿದೆ, ಯಾಕೆ ಚಿಂತೆ ಮಾಡ್ತೀರಿ? ಅದನ್ನೇ ತೊಗೊಂಡು ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡಿಕೊಳ್ಬೇಕು, ಕಾಲೇಜವರಿಗೆ ಕೆ ಅವರಿಂದ ಲಿಂಕ್ ಬಂದ ಮೇಲೆ. ಇದು 2ನೇ ತಿಂಗು. ಮೂರನೇದು ಏನಾಗಿದೆ ಮಜಾ ಅಂದರೆ, ಈಗ ಲಾಸ್ಟ್ 1-2 ದಿವಸದ ಹಿಂದೆ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ, ಮೋರ್ ದೆನ್ 7 ಇಯರ್ಸ್ ವೆರಿಫೈ ಆಗಿದ್ದರೆ ನಿಮಗೆ ಕ್ಲೇಮ್ ಸ್ಲಿಪ್ಪೇ ಬರ್ತಾ ಇರ್ತದೆ. ಫೈನಲ್ ಪ್ರಿಂಟ್ ಬರಬೇಕಿತ್ತು, ಬರ್ತಾ ಇಲ್ಲ. ನೀವೇನು ಮಾಡಬೇಕು ಆವಾಗ? ಇನ್ನೊಂದು ಸಾರಿ ಲಾಗಿನ್ ಆಗಿ ಫಸ್ಟ್ ಸ್ಟೆಪ್ಪಿಂದ ನೀವೇನು ಮಾಡ್ತೀರಿ? ಲಾಗಿನ್ ಆದಾಗ ಜನರಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಾಗ್ತಾ ಇದೆ, ವಿದ್ಯಾರ್ಥಿಗಳೇ ರಾಂಗ್ ಆಗ್ತಾ ಇದೆ. ಎಲ್ಲಿ ನೀವು ಏನು ಲಾಗಿನ್ ಆಗ್ತಿರಲ್ವಾ, ಲಾಗಿನ್ ಆದಾಗ ಇಲ್ಲಿ ಬೇರೆ ಬೇರೆ ಟ್ಯಾಬ್ ಕಾಣಿಸ್ತದೆ ನಿಮಗೆ, ಹೌದಾ? 9 ಟ್ಯಾಬ್ ಕಾಣಿಸ್ತದೆ ಹಾಗೆ ನೋಡಿದರೆ ಕರೆಕ್ಟಾಗಿ. ಸೊ ಸ್ಟಡಿ ಪ್ರೀವಿಯಸ್ ಇಯರ್ ಡೀಟೇಲ್ಸು, ಸ್ಟಡಿ ಜನರಲ್ ಡೀಟೇಲ್ಸು, ಸ್ಟಡಿ ಡೀಟೇಲ್ಸು, ಅದಾದಮೇಲೆ ಕ್ಲಾಸು, ಅದಾದಮೇಲೆ ರಿಸರ್ವೇಷನು, ಅದಾದಮೇಲೆ NRI ವಾರ್ಡು, ಕೋರ್ಸ್ ಸೆಲೆಕ್ಷನ್ನು, ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ನು, ಎಗ್ರಿಕೋಟಾ ಸೆಲೆಕ್ಷನ್ನು, ಅದಾದಮೇಲೆ ಪೇಮೆಂಟ್ ಅಂತೇಳಿ. ನೀವು ಡೈರೆಕ್ಟಾಗಿ ಏನು ಮಾಡ್ತೀರಿ? ಪೇಮೆಂಟನ್ನು ಕ್ಲಿಕ್ ಮಾಡ್ತೀರಿ, ಓಪನ್ ಆಗ್ತದೆ. ಸೊ ಅಲ್ಲಿ ಕ್ಲೇಮ್ ಸ್ಲಿಪ್ಪೇ ಕಾಣಿಸ್ತಾ ಇದೆ. ಅಥವಾ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರ್ತಾ ಇದೆ, ಆದರೆ ಅದರಲ್ಲಿ ನಿಮ್ಮ ಕ್ಯಾಟಗರಿ ಕರೆಕ್ಟಾಗಿ ಬರ್ತಾ ಇಲ್ಲ. ಕ್ಯಾಟಗರಿ ನೀವು SCನೋ, STನೋ, 3Bನೋ, 2Bನೋ ಹಾಕ್ತೀರಿ, ಬಟ್ ಜನರಲ್ ಮೆರಿಟ್ ಅಂತಲೇ ಬರ್ತಾ ಇದೆ. ಚಿಂತೆ ಮಾಡಬೇಡಿ, ನಾನು ಹೇಳಿದಿಲ್ಲ, ಪ್ರತಿ ಸಾರಿ ಲಾಗಿನ್ ಆದಾಗ ದಯವಿಟ್ಟು ಟೈಮ್ ತೊಗೊಂಡ್ರೂ ಅಡ್ಡಿ ಇಲ್ಲ, ಪ್ರತಿಯೊಂದನ್ನು ಮತ್ತೊಂದು ಸಾರಿ ಟ್ಯಾಬನ್ನು ಸ್ಟಾರ್ಟಿಂಗ್ ಫ್ರಾಮ್ ಪ್ರೀವಿಯಸ್ ಇಯರಿಂದ ಅದನ್ನು ಸೆಲೆಕ್ಟ್ ಮಾಡಿ, ಪ್ರತಿಯೊಂದನ್ನು ಅಲ್ಲೇನೆ ಸೆಲೆಕ್ಟ್ ಮಾಡ್ತಾ ಎಲ್ಲವನ್ನು ನೋಡ್ತಾ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಲಾಸ್ಟಲ್ಲಿ ಪೇಮೆಂಟಿಗೆ ಬಂದು ಅಲ್ಲಿ ನೀವು ಏನಾದರೂ ಕ್ಲೇಮ್ ಸ್ಲಿಪ್ಪನ್ನು ಕ್ಲೇಮ್ ಸ್ಲಿಪ್ ಬರೋರಿಗೆ ಅದು, ಅಥವಾ ವೆರಿಫಿಕೇಶನ್ ಫೈನಲ್ ಪ್ರಿಂಟ್ ಬರೋರಿಗೆ ಫೈನಲ್ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಕ್ಯಾಟಗರಿ ಕರೆಕ್ಟ್ ಬರುತ್ತೆ, ರೈಟ್? ಸೊ ಇದು ಕ್ಲೇಮ್ ಸ್ಲಿಪ್ಪು ಮತ್ತು ಅಪ್ಲಿಕೇಶನ್ ಫಾರ್ಮ್. ಕ್ಲೇಮ್ ಸ್ಲಿಪ್ ಬರೋರಿಗೆ ಅದು ಬರ್ತದೆ, ನೀವು ಕಾಲೇಜಿಗೆ ಹೋಗಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕು. ಬಟ್ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಆಲ್ರೆಡಿ ಸ್ಯಾಟ್ಸಿಂದ ವೆರಿಫೈ ಆಗಿ ಬೇರೆ ಯಾವುದೇ ಕ್ಲೇಮ್ ಇಲ್ಲ ಅಂದರೂ ಕ್ಲೇಮ್ ಸ್ಲಿಪ್ ಬರ್ತಾ ಇದ್ದರೆ ಅದು ಕೆ ಅವರ ಮಿಸ್ಟೇಕು. ವೇಟ್ ಮಾಡಿ, ನಾಳೆ ಇನ್ನೊಂದ್ಸರಿ ಲಾಗಿನ್ ಆಗಿ ಪ್ರಿಂಟ್ ತೊಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸೊ 2ನೇದು, ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರ್ತಾ ಇದೆ, ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಬರ್ತಾ ಇದೆ, ಬಟ್ ಒಂದಷ್ಟು ಕ್ಲೇಮ್ ನಂದು ಮಾಡಬೇಕಾಗಿದೆ. ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಫೈನಲ್ ಅಪ್ಲಿಕೇಶನಲ್ಲಿ ಲಾಸ್ಟ್ ಪೇಜಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಇರುತ್ತೆ, ನೀವು ಕಾಲೇಜ್ ಹೋಗಿ ವೆರಿಫಿಕೇಶನ್ ಮಾಡ್ಕೋತೀರಿ. ಆದರೆ ಫೈನಲ್ ಅಪ್ಲಿಕೇಶನಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಇದೆ? ಇನಿಷಿಯಲಿ ನಿನ್ನೆ ಅಥವಾ ಮೊನ್ನೆ ಯಾರಾದರೂ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡಿದ್ರೆ ನಿಮಗೆ ಸ್ಟಡಿ ಡೀಟೇಲ್ಸೇ ಕಾಣ್ತಿರಲಿಲ್ಲ, ಬಟ್ ಇವತ್ತು ಸ್ಟಡಿ ಡೀಟೇಲ್ಸ್ ಕಾಣ್ತಾ ಇದೆ. ಫೈನ್. ಬಟ್ ಪ್ರಾಬ್ಲಮ್ ಏನು ಬರ್ತಾ ಇದೆ? ನೀವು ಫೈನಲ್ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಂಡ ತಕ್ಷಣ ನಿಮಗೆ ಎಲ್ಲವೂ ಬ್ಲ್ಯಾಂಕ್ ಬರ್ಬೋದು, ಮೊದಲನೇ ಪಾಸಿಬಿಲಿಟಿ. ಚಿಂತೆ ಮಾಡಬೇಡಿ, ಮತ್ತೊಂದು ಸಲ ಲಾಗಿನ್ ಆದಮೇಲೆ ನಾನು ಹೇಳಿದ ಹಾಗೆಯೇ ಫಸ್ಟ್ ಟ್ಯಾಬಿಂದ ಲಾಸ್ಟ್ ಟ್ಯಾಬ್ವರೆಗೆ ಮೇಲಿನ ಮೇಲೆ ಸೆಲೆಕ್ಟ್ ಮಾಡಬೇಡಿ. ಫಸ್ಟ್ ಸೆಲೆಕ್ಟ್ ಮಾಡಿದರೆ ಅಲ್ಲಿಂದ ಆ ಟ್ಯಾಬಲ್ಲಿನೇ ಸಬ್ಮಿಟ್ ನೆಕ್ಸ್ಟ್ ಅಂತೇಳಿ ಪೇಮೆಂಟ್ ತನಕ ಹೋಗಿ ಅದಾದಮೇಲೆ ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತೊಗೊಳ್ಳಿ, ಎಲ್ಲವೂ ಕೂಡ ಪ್ರಿಂಟ್ ಬಂದಿರುತ್ತೆ. ಈವನ್ ಕ್ಯಾಟಗರಿನೂ ಕೂಡ ಕರೆಕ್ಟ್ ಬಂದಿರುತ್ತೆ. ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಏನು? ಸೊ ನೆಕ್ಸ್ಟು ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಮೇಜರ್ ಏನು ಬರ್ತಾ ಇದೆ ಅಂತಂದರೆ, ನಿಮ್ಮ PUC ಸ್ಟೂಡೆಂಟ್ ನಂಬರ್ ಅದು ಬರ್ತಾನೆ ಇಲ್ಲ, ಡ್ಯಾಶ್ ಬರ್ತಾ ಇದೆ. ದಯವಿಟ್ಟು ಕೆ ಇ ಅವರೇ ನಿಮ್ಮ ಕೋಡಿಂಗ್ ಬರೀಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ಮಲ್ಲಿ ಸೆಕೆಂಡ್ ಪೇಜಲ್ಲಿ ಸ್ಟಡಿ ಡೀಟೇಲ್ಸಲ್ಲಿ ಅಲ್ಲಿ ಉಳಿದಿರುವಂಥ ಡೀಟೇಲ್ಸಲ್ಲಿ ನಿಮ್ಮ ಒಂದು
ಸೆಕೆಂಡ್ PUC PU2 ರಿಜಿಸ್ಟರ್ ನಂಬರ್ ಅಂತ ಏನು ಬರಬೇಕಲ್ವಾ, PU2 ನಂಬರ್ ಅಂತೇಳಿ, ಆ PU2 ನಂಬರ್ ಏನಿದೆ, ಸ್ಟೂಡೆಂಟ್ ನಂಬರ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ಏನಿದೆ ಅದು ಡ್ಯಾಶ್ ಬರ್ತಾ ಇದೆ. ಅದು ನಿಮ್ಮ ಮಿಸ್ಟೇಕ್ ಅಲ್ಲ, ಕೆ ಅವ್ರ ಮಿಸ್ಟೇಕು. ಮೇ ಬಿ ನಾಳೆ ತನಕ ವೇಟ್ ಮಾಡೋಣಂತೆ ಚೇಂಜಸ್ಗಳು ಆಗ್ಬೋದು. ಎರಡನೇದಾಗಿ SSLC ರಿಜಿಸ್ಟರ್ ನಂಬರ್ ರಾಂಗ್ ಬರ್ತಾ ಇದೆ. ನೀವು ಹೇಳ್ಬೋದು ಸರ್ SSLC ರಿಜಿಸ್ಟರ್ ನಂಬರ್ ಯಾವುದೋ ನಂಬರ್ ಬರ್ತಾ ಇದೆ, ಆ ನಂಬರೇ ಹಾಕಿಲ್ಲ. ಯಾಕೆ ಚಿಂತೆ ಮಾಡ್ತೀರಿ? ಅದು ಕೆ ಅವ್ರ ಮಿಸ್ಟೇಕು. ಅವ್ರು ಸಾಫ್ಟ್ವೇರ್ ಬರೀಬೇಕಾದ್ರೆ ಬರೆಯೋರು ಏನೋ ಪ್ರಾಬ್ಲಮ್ ಮಾಡಿದ್ದಾರೆ. ಸೊ ಅದು ಚೇಂಜ್ ಆಗಬೇಕು. ಅದು ನಾಳೆ ಅಥವಾ ನಾಡಿದ್ದು ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಬಿಫೋರ್ ದ ಲಾಸ್ಟ್ ಡೇಟ್ ಚೇಂಜ್ ಆಗ್ತದೆ, ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಬಟ್ ಅಲ್ಲಿ ಏನಾಗ್ತಾ ಇದೆ, PUC ಸ್ಟೂಡೆಂಟ್ ನಂಬರ್ ಇಯರ್ ಆಫ್ ಪಾಸಿಂಗ್ ಡ್ಯಾಶ್ ಬರ್ತಾ ಇದೆ. ಎರಡನೇದಾಗಿ SSLC ರಿಜಿಸ್ಟರ್ ನಂಬರು ಬೇರೆ ಯಾವುದು ಅಂದ್ರೆ ಬೇರೆ ಏನು ಬರ್ತಾ ಇಲ್ಲ. ಈಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆಯಲ್ವಾ, ಈಗ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ನಂಬರು 26112374 ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಏನಾಗ್ತಾ ಇದೆ, 26 ಬಿಟ್ಟು ಉಳಿದಿರುವಂಥ ನಂಬರ್ಸು ನಿಮ್ಮದು SSLC ರಿಜಿಸ್ಟರ್ ನಂಬರ್ ಅಂತ ಬರ್ತಾ ಇದೆ. ನೀವು ಆ ನಂಬರ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೀರಿ. ಸೊ ಎಲ್ಲೂ ಹುಡುಕುವಂಥ ಅವಶ್ಯಕತೆ ಇಲ್ಲ, ಅದು ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಬರ್ತಾ ಇದೆ. ಬಟ್ ಅದು ಬರಬಾರ್ದು, ಇಲ್ಲಿ ರಿಜಿಸ್ಟರ್ ನಂಬರ್ ಬರಬೇಕಿತ್ತು. ಓಕೆ, ಸೊ ಅದೇನಾಗಿದೆ, ಲಾಸ್ಟ್ ಇಯರ್ ಏನಾಗ್ತಿತ್ತು ಅಂದರೆ ಅಪ್ಲಿಕೇಶನ್ ನಂಬರನ್ನು ನಿಮ್ಮ ರಿಜಿಸ್ಟ್ರೇಷನ್ ನಂಬರಿಂದ ಜನರೇಟ್ ಮಾಡ್ತಿದ್ರು, 10th ರಿಜಿಸ್ಟರ್ ನಂಬರಿಂದ ಜನರೇಟ್ ಮಾಡ್ತಿದ್ರು. ಈ ಸಲ ಏನಾಗಿದೆ, ಅಪ್ಲಿಕೇಶನ್ ನಂಬರು ಕಂಟಿನ್ಯೂಯಸ್ ಫಾರ್ಮಲ್ಲಿ ಜನರೇಟ್ ಆಗ್ತಾ ಇದೆ. ಸೊ ಅದಕ್ಕಾಗಿ ಆ ನಂಬರ್ ಇಲ್ಲಿ ಬರ್ತಾ ಇದೆ. ಲಾಸ್ಟ್ ಇಯರ್ ಈ ನಂಬರ್ ಅಲ್ಲಿ ಬರ್ತಿತ್ತು, ಅಂದರೆ ಈ ಇದು SSLC ರಿಜಿಸ್ಟರ್ ನಂಬರ್ ಅಪ್ಲಿಕೇಶನ್ ಫಾರ್ಮಲ್ಲಿ ಕಾಣಿಸ್ತಿತ್ತು ನಿಮಗೆ ಅಪ್ಲಿಕೇಶನ್ ನಂಬರಲ್ಲಿ. ಈ ಸಲ ಅಪ್ಲಿಕೇಶನ್ ನಂಬರ್ SSLC ರಿಜಿಸ್ಟರ್ ನಂಬರ್ ಅಂತ ಬರ್ತಾ ಇದೆ. ಇದು ಕಂಪ್ಲೀಟ್ಲಿ ರಾಂಗ್. ಸೊ ಆ ಕರೆಕ್ಷನ್ ಕೂಡ ಕೆ ಅವ್ರ ಕಡೆಯಿಂದ ಆಗಬೇಕು. ನೋಡೋಣಂತೆ ಅದು ಆಗ್ತದನೋ ಅಂತೇಳಿ. ಸೊ ಇದಿಷ್ಟು ಪ್ರಾಬ್ಲಮ್ ಬರ್ತಾ ಇದೆ. ಅಪ್ಲಿಕೇಶನ್ ಫಾರ್ಮಲ್ ಪ್ರಾಬ್ಲಮ್ ಇದೆ. ಸೊ ಕ್ಲೇಮ್ ಡೀಟೇಲ್ಸ್ ಅಲ್ಲಿ ರಾಂಗ್ ಬರ್ತಾ ಇದೆ, ಕ್ಲೇಮ್ ಸ್ಲಿಪ್ ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಎಲ್ಲವೂ ಕೂಡ ಆಗ್ತಾ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ಆ OTP ಪ್ರಾಬ್ಲಮ್ಮು, ಆ ಪಾಸ್ವರ್ಡ್ ಪ್ರಾಬ್ಲಮ್ಮು, ಮತ್ತೆ ಫಾರ್ವರ್ಡ್ ಪಾಸ್ವರ್ಡ್ ಮಾಡಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು, ಇವೆಲ್ಲ ಇರಬಾರ್ದು. ಆ್ಯಕ್ಚುಲಿ ಅಪ್ಲಿಕೇಶನ್ ಫಾರ್ಮ್ ಸೆಟ್ ಹಾಕಬೇಕಾದ್ರೆ ನೋಡೋಣಂತೆ ಕೆ ಅವರು ಕರೆಕ್ಷನ್ ಮಾಡ್ಕೋತಾರೆ ಅಂತೇಳಿ. ಸೊ ನಾನು ಯಾಕೆ ವಿಡಿಯೋನ ಮಾಡಿದ್ದೀನಿ ಅಂತಂದರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು, ಪಾಲಕರು ಈ ಒಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದರೆ ನೀವೇನು ಎದೆಗುಂದುವಂಥ ಅವಶ್ಯಕತೆ ಇಲ್ಲ. ಅದು ನಿಮಗಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಆಗ್ತಾ ಇದೆ ಅಂತೇಳಿ ನಿಮಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಸಲ ಹೇಳ್ತೀನಿ, ಯಾರಾದರೂ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಸೆಕೆಂಡ್ ಟೈಮ್ ಲಾಗಿನ್ ಆದರೆ, ಸೊ ದಯವಿಟ್ಟು ಪ್ರತಿಯೊಂದನ್ನು ಇನ್ನೊಂದು ಸಾರಿ ನೋಡಿನೇ ಫೈನಲ್ ಸ್ಟೇಜಿಗೆ ಬನ್ನಿ ಹೊರತು ಡೈರೆಕ್ಟಾಗಿ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಬೇಡಿ. ಅದರಲ್ಲಿ ರಾಂಗ್ ಬರ್ತಾ ಇದೆ. ನಿಮ್ಮ ಕ್ಯಾಟಗರಿ GM ಅಂತ ಬರ್ತಾ ಇದೆ. ಸೊ ಕೋರ್ಸ್ ಸೆಲೆಕ್ಷನ್ ಬರ್ತಾ ಇಲ್ಲ, ಎಕ್ಸಾಮ್ ಸೆಂಟರ್ ರಾಂಗ್ ಬರ್ತಾ ಇದೆ. ಪ್ರತಿ ಸಾರಿ ಲಾಗಿನ್ ಆದಾಗ ಕೋರ್ಸ್ ಸೆಲೆಕ್ಷನ್ ಸೆಲೆಕ್ಟ್ ಮಾಡಲೇಬೇಕು. ಪ್ರತಿ ಸಾರಿ ಲಾಗಿನ್ ಆದಾಗ ಅಗ್ರಿಕಲ್ಚರ್ ಕೋಟ ಎಸ್ ಆರ್ ನೋ ಸೆಲೆಕ್ಟ್ ಮಾಡಲೇಬೇಕು. ನೋ ಇದ್ದವ್ರು ಪ್ರಾಬ್ಲಮ್ ಇಲ್ಲ, ಎಸ್ ಇದ್ದವ್ರು ಏನಾದರೂ ನೀವು ಸೆಲೆಕ್ಟ್ ಮಾಡಲಿಲ್ಲ, ಹಿಂದಿನ ಸಲ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹಾಗೆ ಬಿಟ್ಟರೆ ನಿಮ್ಮದು ಫೈನಲ್ ಅಪ್ಲಿಕೇಶನ್ದಲ್ಲಿ ಅಗ್ರಿ ಕೋಟ ಬರೋದೇ ಇಲ್ಲ. ಸೊ ಆ್ಯಕ್ಚುಲಿ ಇವೆಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು. ಅಂದರೆ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕು. ಭಾಳ ಸಣ್ಣ ಪ್ರಾಬ್ಲಮ್ಮೇ, ಕೆ ಅವ್ರಿಗೆ ಭಾಳ ಸಣ್ಣದು. ಆದರೆ ವಿದ್ಯಾರ್ಥಿಗಳು, ಪಾಲಕರು ಫಸ್ಟ್ ಟೈಮ್ ಏನು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ, ಅವರಿಗೆ ಇವೆಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳೇ. ಸೊ ಅದಕ್ಕಾಗಿ ದಯವಿಟ್ಟು ಕೆ ಅವರು ಈ ಒಂದು ಪ್ರಾಬ್ಲಮ್ಗಳ ಬಗ್ಗೆ ಗಮನ ಹರಿಸಲಿ. ಸೊ ಮತ್ತು ನಿಮಗೇನು ಫೇಸ್ ಆಗ್ತಾ ಇದೆ, ಸ್ವಲ್ಪ ಪೇಷನ್ಸ್ ಇರಲಿ. ಇವತ್ತಾಗಿಲ್ವಾ, ನಾಳೆ ಚೆಕ್ ಮಾಡಿ, ನಾಡಿದ್ದು ಚೆಕ್ ಮಾಡಿ. ನೀವು ಹೇಳ್ಬೋದು ಸರ್ ಸೈಬರ್ದವರಿಗೆ 100-200 ಕೊಟ್ಟು ಹೋಗಿರ್ತೀವಿ, ಸೊ 1 ತಾಸು ಆದರೂ ಅಪ್ಲಿಕೇಶನ್ ಕಂಪ್ಲೀಟ್ ಆಗೋದಿಲ್ಲ. ನೀವು ನೋಡಿದರೆ ನಾಳೆ ಹೋದ್ರಿ, ನಾಡ್ದು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾಳೆ ಹೋದಾಗ 100 ರೂಪಾಯಿ, ನಾಡಿದ್ದು ಹೋದಾಗ 100 ರೂಪಾಯಿ ತೊಗೋತಾರೆ. ನಾನು ಏನು ಮಾಡಲಿ? ಸೊ ಇದು ಕೆ ಅವರು ನಿಮಗೆ ಕೊಟ್ಟಿರುವಂಥ ಬಹುಮಾನ, ನಾನೇನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಯಾವ ರೀತಿ ಆಗ್ತಾ ಇದೆ, ಏನಾಗ್ತಾ ಇದೆ, ಏನಾದರೂ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದ್ದೇ ಇದೆ. ಯಾವ ಪ್ರಾಬ್ಲಮ್ಮೂ ದೊಡ್ಡದಲ್ಲ ನಿಮಗಿಂತ. ಅದಕ್ಕಾಗಿ ಆ ಕಾರಣಕ್ಕೆ ನೀವು ಯಾವಾಗಲೂ ಎದೆಗುದ್ದುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.